ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 16/3/2026 ಸೋಮವಾರದ ದಿನ. ಇವತ್ತಿನ ದಿನ ಧನಿಷ್ಠ ನಕ್ಷತ್ರವಿರಲಿದೆ. ಹಾಗಿದ್ರೆ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ 11ನೇ ಮನೆಯಲ್ಲಿ ಚಂದ್ರನ ಒಂದು ಸಂಚಾರ ಇರೋದ್ರಿಂದ ಒಂದು ಅದ್ಭುತವಾದ ದಿನ ಇವತ್ತಾಗಿರುತ್ತೆ. ಏನೇ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಸಕ್ಸಸ್ ಆಗುವಂಥದ್ದು, ಅತಿಯಾದ ಲಾಭನ ನೋಡುವಂಥ ಒಂದು ದಿವಸ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಈಶ್ವರನ ಧ್ಯಾನ ಮಾಡುವಂಥದ್ದು ಅಥವಾ ಚಂದ್ರನ ಧ್ಯಾನ ಮಾಡುವಂಥದ್ದು, ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಇವತ್ತು ನೀವೇನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ಯಶಸ್ಸನ್ನು ನೋಡಬಹುದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಹೇಗಿರುತ್ತೆ ಅಂದ್ಕೊಂಡ್ರೆ, ನೋಡಿ, ವೃಷಭ ರಾಶಿಯವರಿಗೆ 10ರಲ್ಲಿ ಚಂದ್ರನ ಒಂದು ಸಂಚಾರ ಇರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಬಿಸ್ನೆಸ್ಸಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗುವಂಥದ್ದು, ಏನೋ ಹೊಸ ರೀತಿಯಾದ ಒಂದು ಕೆಲಸನ ಮಾಡಬೇಕು ಅಂತ ಉತ್ತೇಜನ ಬರುವಂಥ ಒಂದು ದಿನ ಇವತ್ತಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೋಡಿ, ಕರ್ಮಸ್ಥಾನದಲ್ಲಿ ಏನು ಚಂದ್ರನ ಸಂಚಾರ ಇರೋದ್ರಿಂದ ನೀವು ಯಾರಿಗಾದ್ರೂ ಒಬ್ಬರಿಗೆ ಇವತ್ತು ನೀವು ಏನು ಕೆಲಸ ಮಾಡ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟಿರೋವಂಥದ್ದು ಒಂದು ದಾನ ಧರ್ಮನ ಮಾಡುವಂಥದ್ದು. ಈಗ ಬಟ್ಟೆ ಕೊಡೋದಾಗಿರ್ಬೋದು, ಅಥವಾ ಆಹಾರ ಪದಾರ್ಥಗಳನ್ನ ಕೊಡುವಂಥದ್ದಾಗಿರ್ಬೋದು, ಏನು ಊಟನ ಕೊಡಿಸೋವಂಥದ್ದಾಗಿರ್ಬೋದು. ನಿರ್ಗತಿಕರಿಗೆ ಇವತ್ತು ಏನಾದರೂ ಒಂದು ದಾನ ಧರ್ಮ ಮಾಡೋದ್ರಿಂದ ನಿಮಗೆ ಏನೇ ನೆಗೆಟಿವಿಟಿ ಬರ್ತಾ ಇದ್ರೂ ಕೂಡ ಅದರಿಂದ ನೀವು ತಪ್ಪಿಸ್ಕೊಬಹುದು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನೋಡಿ, ನಿಮ್ಮ 9ನೇ ಮನೆಯಲ್ಲಿ ಚಂದ್ರನ ಒಂದು ಸಂಚಾರ ಇರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಚಂದ್ರ ಕುತ್ಕೊಂಡಿದ್ದಾನೆ. ಹಾಗಾಗಿ ಒಳ್ಳೆ ಭಾಗ್ಯಗಳನ್ನ ತೊಗೊಂಬಂದು ಕೊಡ್ತಾನೆ. ಏನು ಕೆಲಸದಲ್ಲಿ ಕೈ ಇಟ್ಟರು ಯಶಸ್ಸು ಸಿಗುವಂಥದ್ದು ಅಥವಾ ಅದೃಷ್ಟಕರವಾದ ಕೆಲವು ವಿಚಾರಗಳನ್ನ ಇವತ್ತಿನ ದಿವಸ ನೀವು ಕೇಳುವಂಥದ್ದು. ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಥವಾ ಏನು ಮಾಡಿದ್ರೆ ನಿಮ್ಮ ಅದೃಷ್ಟ ಇನ್ನೂ ದುಪ್ಪಟ್ಟಾಗುತ್ತೆ ಅಂತಂದರೆ, ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರನ ಕೊಟ್ಟು ಒಂದು 10 ನಿಮಿಷ ಧ್ಯಾನ ಮಾಡಿ ಬರೋದ್ರಿಂದ ನಿಮ್ಗೆ ಇವತ್ತು ಅಂದ್ಕೊಳ್ಳೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮಗೆ ಅಷ್ಟಮ ಚಂದ್ರ ಇರೋದ್ರಿಂದ ಇವತ್ತು ಸ್ವಲ್ಪ ನಿಮಗೆ ಹಿನ್ನಡೆ ಅಂತ ಹೇಳ್ಬೋದು. ನಿಮಗೆ ರಾಶಾಧಿಪತಿ ಬೇರೆ ಆಗಿದ್ದಾನೆ. ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು, ಬೇಗ ಕೆಲಸಗಳನ್ನ ಮಾಡದೇ ಇರೋವಂಥದ್ದು, ಅಥವಾ ಕನ್ಫ್ಯೂಷನ್ ಸ್ಟೇಟಸ್ಸು, ಏನು ಮಾಡಲಿ ಏನು ಬಿಡಲಿ ಅನ್ನೋಂಥ ಒಂದು ಆಲೋಚನೆಯಲ್ಲೇ ಇವತ್ತಿನ ದಿವಸ ಕಾಲ ಕಳಿಬೇಕಾಗಿ ಬರುತ್ತೆ. ಹಂಗಂತ ಪ್ರಮುಖವಾಗಿ ಬೇಕಾಗಿರೋಂಥ ಕೆಲಸಗಳನ್ನ ಮಾಡ್ದಿರೋನು ಇರೋದಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೋಡಿ, ಒಂದು ಚಿಟಿಕೆಯಷ್ಟು ಅಕ್ಕಿನ ತೊಗೊಂಡು ನಿಮ್ಮ ತಲೆಯ ಸುತ್ತ ನೀವಳಿಸ್ಬಿಟ್ಟು ಅದನ್ನು ಯಾವುದಾದ್ರೂ ಗಿಡಗಳ ಹತ್ರನೋ ಹಾಕೋದು ಅಥವಾ ಅದನ್ನು ಪಕ್ಷಿಗಳಿಗೆ ಹಾಕ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋದರೆ ಆಗುವಂಥ ನೆಗೆಟಿವಿಟಿನಲ್ಲಿ ಸ್ವಲ್ಪ ನೀವು ರೆಡ್ಯೂಸ್ ಮಾಡ್ಕೋಬೋದು. ಇನ್ನು ಸಿಂಹ ರಾಶಿನಲ್ಲಿ ಹುಟ್ಟಿರೋರಿಗೆ 7ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತೊಂದು ಅದ್ಭುತವಾದ ಒಂದು ದಿನ ಆಗಿರುತ್ತೆ. ಮನೇಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಅಥವಾ ಎಲ್ಲ ಹೊರಗಡೆ ಹೋಗಬೇಕು, ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ಳೋವಂಥದ್ದು, ಅಥವಾ ಗಂಡ ಹೆಂಡತಿ ಜೊತೆಲಿ ಹೋಗಬೇಕು, ಒಂದು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಮನಸ್ಸು ಮಾಡ್ಕೊಳ್ಳೋವಂಥ ಒಂದು ದಿನ ಆಗಿರುತ್ತೆ. ಸೊ ಇವತ್ತು ತುಂಬ ಉತ್ತಮವಾದ ದಿನ ನಿಮಗಾಗಿರುತ್ತೆ. ಇನ್ನೊಂದಷ್ಟು ಚೆನ್ನಾಗಿ ಮಾಡ್ಕೋಬೇಕು. ಇವತ್ತಿನ ದಿವಸ ಏನು ಮಾಡಬೇಕು ಅಂತ ನೋಡಿದ್ರೆ, ಇವತ್ತಿನ ದಿವಸ ನೀವು ರಾಧಾಕೃಷ್ಣರ ದೇವಸ್ಥಾನ ಇತ್ತು ಅಂದರೆ ದೇವಸ್ಥಾನಕ್ಕೆ ಹೋಗಿ ತುಳಸಿನ ಅರ್ಪಿಸ್ಬಿಟ್ಟು ಬರೋದ್ರಿಂದ ನಿಮಗೆ ಇವತ್ತಿನ ದಿವಸ ಇನ್ನೊಂದಷ್ಟು ಅದ್ಭುತನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ 6ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ನೋಡಿ, ಉದ್ಯೋಗಸ್ಥರಿಗೆ ಒಂದು ಯಶಸ್ಸನ್ನು ನೋಡ್ಬೋದು. ಕೆಲಸದಲ್ಲಿ ಸ್ವಲ್ಪ ಏನೇ ಪ್ರೆಷರ್ ಇತ್ತು ಅಂತಂದರೆ ಇವತ್ತೇನೋ ನಗ್ನಗ್ತಾ ಮಾತಾಡ್ಸೋದು ನಿಮ್ಮ ಮೇಲಧಿಕಾರಿಗಳು, ಅಥವಾ ಸ್ನೇಹಿತರ ಜೊತೆಯಲ್ಲಿ ಒಂದು ಸ್ವಲ್ಪ ನಗ್ನಗ್ತಾ ಮಾತಾಡಿಸೋವಂಥದ್ದು. ಕೆಲವು ಚಾಲೆಂಜಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ನೀವು ಸಾಲ್ವ್ ಮಾಡಿಬಿಡುವಂಥದ್ದು ಅಂಥ ಒಂದು ದಿನ ಇವತ್ತಾಗಿರುತ್ತೆ. ಆದರೆ ನೀವೇನಾದ್ರು ಯಾರಿಗಾದ್ರೂ ಸಾಲ ಕೊಡಬೇಕು ಅಂದರೆ ಉತ್ತಮವಾದ ದಿನ, ಸಾಲ ತೊಗೊಳ್ಳೋಕ್ಕೂ ಕೂಡ ಒಳ್ಳೆಯ ದಿನ ಆಗಿರುತ್ತೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಅಂದರೆ ಸ್ವಲ್ಪ ಮಾನಸಿಕವಾದ ನೋವುಗಳಾಗುವಂಥದ್ದು, ಯಾರೋ ಚುಚ್ಚು ಮಾತಾಡ್ಬಿಟ್ಟಿರ್ತಾರೆ. ಅದರಿಂದ ನಿಮ್ಗೆ ಏನೇ ಎದುರುಗಡೆ ಧೈರ್ಯವಾಗಿ ಮಾತಾಡಿದ್ರು ಕೂಡ ಮನಸ್ಸಲ್ಲಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊರಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೋಡಿ, ನೀವು ಚಂದ್ರನ ಬೀಜಾಕ್ಷರಿ ಮಂತ್ರಗಳನ್ನ ಜಪ ಮಾಡ್ಕೊಳ್ಳೋವಂಥದ್ದು. ನಿಮಗೆ ಒಂದು 11 ಬಾರಿನೋ ಅಥವಾ 21 ಬಾರಿನೋ ಜಪ ಮಾಡಿಕೊಂಡು ನೀವು ಎದ್ದು ಈಚೆ ಕಡೆ ಕೆಲಸಕ್ಕೆ ಹೋಗೋದ್ರಿಂದ ಬರೋ ನೆಗೆಟಿವಿಟಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಇನ್ನು ತುಲಾ ರಾಶಿಯವರಿಗೆ ಚಂದ್ರ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೊಂದು ಅದೃಷ್ಟಕರವಾದ ಒಂದು ದಿನ ಆಗಿರುತ್ತೆ. ಮಕ್ಕಳಲ್ಲಿ ಸ್ವಲ್ಪ ಏಳಿಗೆ ನೋಡುವಂಥದ್ದು, ಅಥವಾ ಅವ್ರು ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಅದರಲ್ಲಿ ನಿಮಗೆ ಪರವಾಗಿಲ್ಲ, ನನ್ನ ಮಗ ಅಥವಾ ಮಗಳು ಏನೋ ಒಂದು ಸಾಧಿಸ್ಕೊಂಡು ಬಂದಿದ್ದಾರೆ ಅನ್ನೋ ಖುಷಿ ಬರುವಂಥದ್ದು, ಅಥವಾ ನಿಮಗೇನೋ ಕೆಲವೊಂದು ಅದೃಷ್ಟಕರವಾದ ವಿಚಾರಗಳನ್ನ ಇವತ್ತಿನ ದಿವಸ ಕೇಳೋದು, ಸ್ವಲ್ಪ ಹ್ಯಾಪಿ ಮೂಡ್
ಮೂಡ್ನಲ್ಲಿ ಇರುವಂಥ ಒಂದು ಡೇ ಆಗಿರುತ್ತೆ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲೂ ಪ್ರೀತಿ ಜಾಸ್ತಿ ಆಗಿರುತ್ತೆ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದ್ಕೊಳ್ಳೋವಂಥದ್ದು, ಯಾರನ್ನ ಲವರ್ಸ್ ಇದ್ದರು ಅಂತಂದರೆ ಲವರ್ಸಲ್ಲೂ ಕೂಡ ಪ್ರೀತಿ ಜಾಸ್ತಿ ಆಗುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಂಡು ಬಂದರೆ ಸಾಕು. ಬೇರೆ ನೀವು ಏನು ಅರ್ಪಣೆ ಮಾಡದಿದ್ರೂ ಪರವಾಗಿಲ್ಲ, ಒಂದು 10 ನಿಮಿಷ ನೀವು ಮೆಡಿಟೇಷನ್ ಮಾಡ್ಕೊಂಡು ಬಂದರೂ ಕೂಡ ಇವತ್ತು ನಿಮಗೆ ದಿನ ಇನ್ನೂ ಚೆನ್ನಾಗಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನೋಡಿ 4ನೇ ಮನೇಲಿ ಚಂದ್ರನ ಸಂಚಾರ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ, ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಇತ್ತು ಅಂದರೆ ಆ ವ್ಯವಹಾರಗಳಿಗೆ ಚಾಲನೆ ಸಿಗುವಂಥದ್ದು, ತಾಯಿಯಿಂದ ಏನಾದರೂ ಲಾಭಗಳಾಗುವಂಥದ್ದು, ತಾಯಿ ಮೇಲೆ ಪ್ರೀತಿ ಜಾಸ್ತಿ ಅಥವಾ ಏನೋ ಬಾಂಡೇಜ್ ಜಾಸ್ತಿ ಆಗೋದು, ಅಥವಾ ತಾಯಿ ಜೊತೆಲಿ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಳ್ಳೋವಂಥದ್ದು, ಇದೆಲ್ಲದಕ್ಕೂ ಕೂಡ ಒಳ್ಳೆಯ ದಿನ ಆಗಿರುತ್ತೆ ಇವತ್ತು. ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ತಾಯಿನ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ, ಅಥವಾ ಮನೇಲಿ ತಾಯಿ ಬಿಟ್ಟು ತಾಯಿ ಸಮಾನರಾಗಿರುವಂಥ ಯಾರನ್ನಾದರೂ ಸರಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ಇವತ್ತು ನಿಮ್ಗಿನ್ನೂ ಯಶಸ್ಸು ಜಾಸ್ತಿ ಆಗುತ್ತೆ. ನೋಡಿ, ಧನಸ್ಸು ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ಸ್ನೇಹಿತರಿಂದ ಒಳ್ಳೆ ಲಾಭನ ನೋಡೋ ದಿನ ಆಗಿರುತ್ತೆ. ಅಥವಾ ಶಾರ್ಟ್ ಟ್ರಾವೆಲ್ ಮಾಡುವಂಥದ್ದು, ಎಲ್ಲೋ ಹೋಗಬೇಕು ಅಂದ್ಕೊಂಡಿರ್ತೀರಾ, ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬರುವಂಥದ್ದು. ಯಾಕೋ ಇವತ್ತು ಎಲ್ಲೂ ಹೊರಗಡೆನೇ ಹೋಗಿಲ್ಲ, ಮನೆಯಲ್ಲೇ ಕೂತ್ಕೊಂಡಿದ್ವಿ ಅಂತ ನಿಮ್ಗೇನು ಬೋರ್ ಆಗ್ತಾ ಇರುತ್ತೆ, ಆದರೆ ಇವತ್ತು ನೀವು ಏನಾದ್ರು ಒಂದು ಟ್ರಾವೆಲ್ ಮಾಡುವಂಥದ್ದು, ಅಂದರೆ ಎಲ್ಲೋ ಒಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಥವಾ ಒಂದು 10 ಕಿಲೋಮೀಟ್ರ್ ಎಲ್ಲೋ ಹೋಗಿ ಬರುವಂಥದ್ದು, ಕೆಲವು ಕೆಲಸಗಳನ್ನ ಮುಗಿಸ್ಕೊಂಡು ಬರುವಂಥದ್ದು. ಒಟ್ಟಿನಲ್ಲಿ ಇವತ್ತೊಂದು ಹ್ಯಾಪಿಯಾಗಿ ಜಾಲಿಯಾಗಿ ಕಾಲ ಕಳೆಯೋ ದಿನವೇ ಆಗಿರುತ್ತೆ. ಆದರೆ ಇವತ್ತು ಇನ್ನೊಂದು ಸ್ವಲ್ಪ ಖುಷಿ ಸಂತೋಷದಿಂದ ಇರಬೇಕು, ಏನು ಮಾಡ್ಕೊಬೇಕು ಪರಿಹಾರ ಅಂತ ಅಂದ್ಕೊಂಡ್ರೆ, ನೋಡಿ ಇವತ್ತಿನ ದಿವಸ ನೀವು ಓಂ ನಮಃ ಶಿವಾಯ ಅನ್ನುವಂಥ ಬೀಜಾಕ್ಷರಿ ಮಂತ್ರಗಳನ್ನ ಒಂದು 11 ಬಾರಿನೋ ಅಥವಾ 21 ಬಾರಿನೋ ಹೇಳ್ಕೊಂಡು ಈಚೆ ಕಡೆ ಹೋಗೋದ್ರಿಂದ ಇವತ್ತಿನ ದಿವಸ ಇನ್ನೊಂದಷ್ಟು ಖುಷಿಯಾದ ಒಂದು ವಾತಾವರಣ ನಿಮಗೆ ಕ್ರಿಯೇಟ್ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಅದ್ಭುತವಾದ ಒಂದು ದಿನ ಆಗಿರುತ್ತೆ. ಹಣಕಾಸಿನ ಒಂದು ಅಭಿವೃದ್ಧಿ ನೋಡುವಂಥ ದಿನ ಆಗಿರುತ್ತೆ. ಯಾವುದೋ ರೀತಿಯಿಂದ ತುಂಬ ದಿವಸದಿಂದ ಬರಬೇಕಾಗಿದ್ದ ಹಣ ಬರುವಂಥದ್ದು, ಅಥವಾ ಏನೋ ಒಂದು ರೀತಿಯಾದ ಲಾಭ ಬರುವಂಥದ್ದು, ಇಷ್ಟು ದಿವಸ ಆಗ್ತಿದ್ದ ಲಾಭಕ್ಕಿಂತ ಇವತ್ತೇನೋ ಒಂದು ಸ್ವಲ್ಪ ಲಾಭನ ಜಾಸ್ತಿ ನೋಡುವಂಥ ಒಂದು ದಿನ ಆಗಿರುತ್ತೆ. ಸೊ ಇನ್ನೊಂದಷ್ಟು ಲಾಭ ಜಾಸ್ತಿ ಆಗೋದಕ್ಕೋಸ್ಕರ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು. ಲಕ್ಷ್ಮಿ ಅಷ್ಟೋತ್ತರನ ನೀವು ಇವತ್ತು ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಹೋಗೋದ್ರಿಂದ ಇವತ್ತು ಇನ್ನೊಂದಷ್ಟು ನೀವು ಹಣಕಾಸಿನ ಅಭಿವೃದ್ಧಿನ ನೀವು ನೋಡಬಹುದು. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಲಗ್ನದಲ್ಲೇ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತು ತುಂಬ ಹ್ಯಾಪಿ ಮೂಮೆಂಟ್ ಕೂಡ ಇರುತ್ತೆ. ಅದೇ ರೀತಿ ಸ್ವಲ್ಪ ಏನೋ ನೆಗೆಟಿವ್ ಅಂತಂದರೆ ಏನೋ ಯೋಚನೆ ಮಾಡೋದು, ಕಾಲ ಕಳೆಯೋದು, ಲೇಸಿನೆಸ್ ಮಾಡ್ಕೊಂಡು ಮನೇಲೇ ಇದ್ಬಿಡುವಂಥದ್ದು, ಹೊರಗಡೆ ಹೋಗೋಣ ಅಂತಲೂ ಅನಿಸ್ತಾ ಇರುತ್ತೆ, ಅಯ್ಯೋ ಮನೇಲೇ ಇರೋಣಪ್ಪ ಬೇಡ ಅಂತ ಅಂದ್ಕೊಳ್ಳೋದು, ಪ್ಲ್ಯಾನಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಇವತ್ತಿನ ದಿವಸ. ಅಂದರೆ ಹೊರಗಡೆ ಹೋಗಿ ಊಟ ಮಾಡೋಣ ಅಂದ್ಕೊಳ್ಳೋದು, ಅಥವಾ ಬೇಡ ಮನೇಲೇ ಅಡುಗೆ ಮಾಡೋಣ ಅನ್ನೋದು, ಈ ರೀತಿ ಕನ್ಫ್ಯೂಷನ್ ಡೇ ಆಗಿರುತ್ತೆ. ಸೊ ಆ ಕನ್ಫ್ಯೂಷನಿಂದ ಈಚೆ ಬರಬೇಕು, ಏನು ಮಾಡ್ಕೊಬೇಕು ಅಂತಂದರೆ, ನೋಡಿ ನೀವು ಇವತ್ತಿನ ದಿವಸ ಚಂದ್ರನ ಬೀಜಾಕ್ಷರಿ ಮಂತ್ರಗಳನ್ನ 11 ಬಾರಿ ಜಪ ಮಾಡಿಕೊಂಡು ಈಚೆ ಕಡೆ ಹೋಗೋದ್ರಿಂದ ಈ ಕನ್ಫ್ಯೂಷನಿಂದ ನೀವು ಈಚೆ ಬರ್ಬೋದು. ಇನ್ನು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಏಕೆಂದರೆ 12ರಲ್ಲಿ ಚಂದ್ರನ ಸಂಚಾರ ಇದೆ. ಅಧಿಕವಾದ ಖರ್ಚನ್ನ ನೀವು ಇವತ್ತಿನ ದಿವಸ ಎದುರಿಸ್ಬೇಕಾಗುತ್ತೆ. ಏನಾದರೂ ಹೊಸ ವಸ್ತುಗಳನ್ನ ಖರೀದಿ ಮಾಡ್ತಿದ್ದೀರಂದರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಜಾಸ್ತಿ ದುಡ್ಡನ್ನ ಕೊಡಬೇಕಾಗಿ ಬರುತ್ತೆ. ಹಾಗಾಗಿ ಇವತ್ತೇನಾದ್ರು ನೀವು ಪರ್ಚೇಸ್ ಮಾಡ್ತಿದ್ರೆ ಅದನ್ನು ಮುಂದಕ್ಕೆ ಹಾಕೋದೇ ಒಳ್ಳೆಯದು. ಇನ್ನು ಇವತ್ತೇನು ನೀವು ಪರಿಹಾರ ಮಾಡ್ಕೋಬೇಕು ಅಂತಂದರೆ, ನೋಡಿ ನೀವು ಒಂದು ಇಡಿಯಷ್ಟು ಅಥವಾ ಒಂದು ಚಿಟಿಕೆಯಷ್ಟು ಅಕ್ಕಿ ಕಾಳನ್ನ ತೊಗೊಂಡು ತಲೆ ಸುತ್ತ ನಿವಳಿಸ್ಬಿಟ್ಟು ಅದನ್ನು ಪಕ್ಷಿಗಳಿಗೋ ಅಥವಾ ಗಿಡದ ಮೇಲೋ ಹಾಕ್ಬಿಟ್ಟು ಹೋಗೋದ್ರಿಂದ ಆಗೋ ನೆಗೆಟಿವಿಟಿನ ಸ್ವಲ್ಪನಾದರೂ ನೀವು ಇವತ್ತು ತಪ್ಪಿಸ್ಕೊಬಹುದು. ಇನ್ನು ಇದಾಗಿತ್ತು 12 ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ನಾಳಿನ ಭವಿಷ್ಯ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.